ಬಿಡುಗಡೆಯಾಗಿದೆ. ಲಾಂಛನದ ವಿಶೇಷತೆ ಇದರ ಹಿಂದಿರುವ ಕಲಾವಿದ ಕರಾಮತ್ತಿನ ವಿವರ ಇಲ್ಲಿದೆ. 40 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನಕ್ಕೆ ಚಂದದ ಲಾಂಛನವು ಬಿಡುಗಡೆಯಾಗಿದೆ. ಅಂದಿನ ಸಾಹಿತ್ಯ ಸಮ್ಮೇಳನಕ್ಕೂ ಇಂದಿಗೂ ಇರುವ ವ್ಯತ್ಯಾಸವನ್ನ ತೋರಿಸುವ ಲಾಂಛನವಿದು. ಸಾಹಿತ್ಯದ ಹುಟ್ಟಿಗೆ ಕಾರಣವಾದ ತಾಳೆಗರಿ ತಂತ್ರಜ್ಞಾನದಲ್ಲಿ ನಗರ ಸಾಧಿಸಿರುವ ಪ್ರಗತಿಯ ಸಂಕೇತವಾಗಿ ಕಂಪ್ಯೂಟರ್, ವೇಗದ ಬೆಳವಣಿಗೆಯ ದ್ಯೋತಕವಾದ ಅಶ್ವಗಳನ್ನ ಈ ಲಾಂಛನ ಒಳಗೊಂಡಿದೆ. ಕಲಾವಿದ ಬಾಗೂರು ಮಾರ್ಕಂಡೇಯ ವಿಶೇಷ ಲಾಂಛನವನ್ನ ತಯಾರಿಸಿದ್ದಾರೆ. ಈ ಇತಿಹಾಸ ಅಂದರೆ ಕನ್ನಡ ಭಾಷೆಯ ಬೆಳವಣಿಗೆ, ಇತಿಹಾಸ ಮತ್ತು ಸಾರಸ್ವತ ಲೋಕದಲ್ಲಿ 7 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಈ ಎಲ್ಲ ವಿಷಯಗಳನ್ನು ಒಳಗೊಂಡ ಹಾಗೆ ಅದು ಇರಬೇಕು ಅಂತ ಯೋಚನೆ ಮಾಡಿ ಒಂದು 2-3 ವಿನ್ಯಾಸಗಳನ್ನು ತಯಾರು ಮಾಡಿದೆ. ಆದರೆ 2-3 ವಿನ್ಯಾಸಗಳಲ್ಲಿ ಒಂದು ವಿನ್ಯಾಸವನ್ನು ಆಯ್ಕೆ ಮಾಡಿಕೊಂಡ್ರು. ಈಗ ನಾವು ಏನು ಲಾಂಛನವನ್ನ ಅನಾವರಣಗೊಳಿಸಿದ ಆ ಲಾಂಛನವನ್ನ ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿ ಸಹ ಲಾಂಛನದಲ್ಲಿ ಅನಾವರಣಗೊಂಡಿದೆ. ಬೆಂಗಳೂರಿನ ಸ್ಥಾಪಕ ಕೆಂಪೇಗೌಡ, ಅಭಿವೃದ್ಧಿಯನ್ನ ಬಿಂಬಿಸುವ ಬೃಹತ್ ರಸ್ತೆಗಳು, ರಾಜ್ಯದ ಶಕ್ತಿ ಕೇಂದ್ರ, ವಿಧಾನಸೌಧ, ಕನ್ನಡದ ಮೂಲ ಹಲ್ಮಿಡಿ ಶಾಸನ ಎಲ್ಲವೂ ಸಮ್ಮೇಳನದ ಲಾಂಛನದಲ್ಲಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಚಿತ್ರವೂ ಕೂಡ ಇದರೊಳಗಡೆ ಇದೆ. ಕೆಳಭಾಗದಲ್ಲಿ ಓಲೆಗರಿ ಮತ್ತೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಅನಿಸಿತ್ತು ಸಿಲಿಕಾನ್ ಸಿಟಿ ಅಂತ ನಮ್ಮ ಬೆಂಗಳೂರನ್ನ ಕರೀತಾ ಇದ್ದಾರೆ. ಒಬಾಮಾ ಅಂತವರು ಕೂಡ ಭಯಪಡುವ ಸ್ಥಿತಿಯ ಒಳಗಡೆ ನಮ್ಮ ಪ್ರತಿಭೆಗಳು ದೈತ್ಯವಾಗಿ ಬೆಳೆದಿದ್ದಾರೆ ಅಂತ. ಹೀಗಾಗಿ ಅದನ್ನು ಸಂಕೇತಿಸುವಂತಹ ನಿಟ್ಟಿನ ಒಳಗಡೆ ಇಲ್ಲಿ ಕಂಪ್ಯೂಟರ್ ಅನ್ನು ಕೂಡ ಒಂದು ರೀತಿಯಲ್ಲಿ ತೋರಿಸುವ ಕೆಲಸವೂ ಕೂಡ ಇಲ್ಲಾಗಿದೆ. ಒಟ್ಟಿನಲ್ಲಿ ಸಮ್ಮೇಳನದ ಲಾಂಛನದಲ್ಲಿರುವ ಐಟಿ-ಬಿಟಿ ಟಚ್ ಐಟಿ ಕ್ಷೇತ್ರವನ್ನ ಅದೆಷ್ಟರ ಮಟ್ಟಿಗೆ ಆಕರ್ಷಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬೆಂಗಳೂರಿನಿಂದ ಮಾನಸ ಪುದುವೆಟ್ಟು, ಸಮಯ ನ್ಯೂಸ್. ಬಿಡುಗಡೆಯೂ ಆಗಿದೆ. ಲಾಂಛನದ ವಿಶೇಷತೆ ಇದರ ಹಿಂದಿರುವ ಕಲಾವಿದ ಕರಾಮತ್ತಿನ ವಿವರ ಇಲ್ಲಿದೆ. 40 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಸಮ್ಮೇಳನಕ್ಕೆ ಚಂದದ ಲಾಂಛನವು ಬಿಡುಗಡೆಯಾಗಿದೆ. ಅಂದಿನ ಸಾಹಿತ್ಯ ಸಮ್ಮೇಳನಕ್ಕೂ ಇಂದಿಗೂ ಇರುವ ವ್ಯತ್ಯಾಸವನ್ನ ತೋರಿಸುವ ಲಾಂಛನವಿದು. ಸಾಹಿತ್ಯದ ಹುಟ್ಟಿಗೆ ಕಾರಣವಾದ ತಾಳೆಗರಿ ತಂತ್ರಜ್ಞಾನದಲ್ಲಿ ನಗರ ಸಾಧಿಸಿರುವ ಪ್ರಗತಿಯ ಸಂಕೇತವಾಗಿ ಕಂಪ್ಯೂಟರ್, ವೇಗದ ಬೆಳವಣಿಗೆಯ ದ್ಯೋತಕವಾದ ಅಶ್ವಗಳನ್ನ ಈ ಲಾಂಛನ ಒಳಗೊಂಡಿದೆ. ಕಲಾವಿದ ಬಾಗೂರು ಮಾರ್ಕಂಡೇಯ ವಿಶೇಷ ಲಾಂಛನವನ್ನ ತಯಾರಿಸಿದ್ದಾರೆ. ಈ ಇತಿಹಾಸ ಅಂದರೆ ಕನ್ನಡ ಭಾಷೆಯ ಬೆಳವಣಿಗೆ, ಇತಿಹಾಸ ಮತ್ತು ಸಾರಸ್ವತ ಲೋಕದಲ್ಲಿ 7 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಈ ಎಲ್ಲ ವಿಷಯಗಳನ್ನು ಒಳಗೊಂಡ ಹಾಗೆ ಅದು ಇರಬೇಕು ಅಂತ ಯೋಚನೆ ಮಾಡಿ ಒಂದು 2-3 ವಿನ್ಯಾಸಗಳನ್ನು ತಯಾರು ಮಾಡಿದೆ. ಆದರೆ 2-3 ವಿನ್ಯಾಸಗಳಲ್ಲಿ ಒಂದು ವಿನ್ಯಾಸವನ್ನು ಆಯ್ಕೆ ಮಾಡಿಕೊಂಡ್ರು. ಈಗ ನಾವು ಏನು ಲಾಂಛನವನ್ನ ಅನಾವರಣಗೊಳಿಸಿದ ಆ ಲಾಂಛನವನ್ನ ಕರ್ನಾಟಕದ ಕಲೆ ಮತ್ತು ಸಂಸ್ಕೃತಿ ಸಹ ಲಾಂಛನದಲ್ಲಿ ಅನಾವರಣಗೊಂಡಿದೆ. ಬೆಂಗಳೂರಿನ ಸ್ಥಾಪಕ ಕೆಂಪೇಗೌಡ, ಅಭಿವೃದ್ಧಿಯನ್ನ ಬಿಂಬಿಸುವ ಬೃಹತ್ ರಸ್ತೆಗಳು, ರಾಜ್ಯದ ಶಕ್ತಿ ಕೇಂದ್ರ, ವಿಧಾನಸೌಧ, ಕನ್ನಡದ ಮೂಲ ಹಲ್ಮಿಡಿ ಶಾಸನ ಎಲ್ಲವೂ ಸಮ್ಮೇಳನದ ಲಾಂಛನದಲ್ಲಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಚಿತ್ರವೂ ಕೂಡ ಇದರೊಳಗಡೆ ಇದೆ. ಕೆಳಭಾಗದಲ್ಲಿ ಓಲೆಗರಿ ಮತ್ತೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಅನಿಸಿತ್ತು ಸಿಲಿಕಾನ್ ಸಿಟಿ ಅಂತ ನಮ್ಮ ಬೆಂಗಳೂರನ್ನ ಕರೀತಾ ಇದ್ದಾರೆ. ಒಬಾಮಾ ಅಂತವರು ಕೂಡ ಭಯಪಡುವ ಸ್ಥಿತಿಯ ಒಳಗಡೆ ನಮ್ಮ ಪ್ರತಿಭೆಗಳು ದೈತ್ಯವಾಗಿ ಬೆಳೆದಿದ್ದಾರೆ ಅಂತ. ಹೀಗಾಗಿ ಅದನ್ನು ಸಂಕೇತಿಸುವಂತಹ ನಿಟ್ಟಿನ ಒಳಗಡೆ ಇಲ್ಲಿ ಕಂಪ್ಯೂಟರ್ ಅನ್ನು ಕೂಡ ಒಂದು ರೀತಿಯಲ್ಲಿ ತೋರಿಸುವ ಕೆಲಸವೂ ಕೂಡ ಇಲ್ಲಾಗಿದೆ. ಒಟ್ಟಿನಲ್ಲಿ ಸಮ್ಮೇಳನದ ಲಾಂಛನದಲ್ಲಿರುವ ಐಟಿ-ಬಿಟಿ ಟಚ್ ಐಟಿ ಕ್ಷೇತ್ರವನ್ನ ಅದೆಷ್ಟರ ಮಟ್ಟಿಗೆ ಆಕರ್ಷಿಸುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬೆಂಗಳೂರಿನಿಂದ ಮಾನಸ ಪುದುವೆಟ್ಟು, ಸಮಯ ನ್ಯೂಸ್.